ಈಗಾಗಲೇ ಒಂದು 2 ದಿನಗಳ ಹಿಂದೆ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ಪತ್ರ ಬರೆಸಿದ್ರು ಈ ಒಂದು ಸೇನಾಧಿಕಾರಿಗಳಿಂದ. ಅದರಿಂದ ಏನೋ ಆ ಪಾರ್ಟಿಯ ಇಮ್ರಾನ್ ಖಾನ್ ಪಾರ್ಟಿ ಆಗಿರ್ಬೋದು, ಅವ್ರ ಸಂಬಂಧಿಕರಾಗಿರ್ಬೋದು, ಅವರ ರಿಲೇಟಿವ್ಸ್ ಜೊತೆಗೆ ಇನ್ನುಳಿದವರಾದ್ರು ಅವ್ರಿಗೆ ಒಂದೇನು ಸಮಾಧಾನ ಮಾಡುವಂಥ ಕೆಲಸ ಮಾಡಿದರು. ಆದರೆ ಈಗ ನೋಡಿದರೆ ಈ ರೀತಿಯಾಗಿ ಈ ಕಳೆದ 48 ಗಂಟೆಗಳಲ್ಲಿ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಮತ್ತು ಅದೇ ಕಾಲಕ್ಕೆ ಒಬ್ಬ ಮುಖ್ಯಮಂತ್ರಿ ಹೋದರೂ ಸಹಿತ ಅವ್ರಿಗೆ ತೋರಿಸ್ತಾ ಇಲ್ಲ, ಅವ್ರು ಇದ್ದಾರಪ್ಪ ಅನ್ನೋಂಥ ಒಂದು ಸಾಕ್ಷಿಯನ್ನು ಕೊಡ್ತಾ ಇಲ್ಲ. ಅಂದಾಗ ಏನಾಯಿತು, ಏನು ನಡೀತಾ ಇದೆ ಅಲ್ಲಿ ಪಾಕಿಸ್ತಾನದಲ್ಲೇ ಅನ್ನುವಂಥದ್ದು ಭಾಳ ಕುತೂಹಲ ಇಡೀ ವಿಶ್ವಕ್ಕಾಗಿಬಿಟ್ಟದ. ಯಾಕಂದರೆ ಇಮ್ರಾನ್ ಖಾನ್ ಏನು ಸಣ್ಣ ವ್ಯಕ್ತಿತ್ವದ ಮನುಷ್ಯರಲ್ಲ ಅವರು. ಪಾಕ್ ದೇಶದ ಪಾಕಿಸ್ತಾನದ ಒಬ್ಬ ಸರ್ವೋನ್ನತ ನಾಯಕ ಅಷ್ಟೇ ಅಲ್ಲ, ಒಬ್ಬ ಕ್ರಿಕೆಟರ್ ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ ವರ್ಲ್ಡ್ ಕಪ್ ಅಂತಂದು ಕೊಟ್ಟಂಥ ವ್ಯಕ್ತಿ. ಹೀಗಾಗಿ ಅವ್ರ ಬಗ್ಗೆ ಭಾಳಷ್ಟು ಜನರಿಗೆ ಪ್ರೀತಿ ವಿಶ್ವಾಸ. ಹೀಗಾಗಿ ಅವರೂ ಸಹ ಒಂದು ಇಂಗ್ಲೆಂಡು ಅಮೇರಿಕಾ ಅಲ್ಲೆಲ್ಲಿ ಬೆಳೆದಂಥ ವಿದೇಶಗಳಲ್ಲಿ ಬೆಳೆದಿದ್ದರಿಂದಾಗಿ ಸಹಜವಾಗಿ ಡೆಮೊಕ್ರೆಟಿಕ್ ಸೆನ್ಸ್ ಅಂದರೆ ಪ್ರಜಾಪ್ರಭುತ್ವ ತತ್ವಗಳು ಸ್ವಲ್ಪ ಅವರು ಇರೋದರಿಂದಾಗಿ ಅವರು ಈ ಆಸಿಮ್ ಮುನೀರ್, ನಿಮ್ಗೆ ಗೊತ್ತದ ಈಗಾಗಲೇ ಆಸಿಮ್ ಮುನೀರ್ ಯಾರು ಅಂತೇಳಿ, ಅವನು ಸೇನಾಧಿಪತಿ ಆಫ್ ಪಾಕಿಸ್ತಾನ್ ಈ ಸೆಟ್ ಅವನಾಗಿದ್ದಾರೆ. ಈಗ ತಮ್ಮ ಸಂವಿಧಾನಕ್ಕೆ 27 ತಿದ್ದುಪಡಿಯನ್ನು ಮಾಡಿ ಈಗ CDF ಅಂತಂದ್ರೆ ಅತ್ಯಂತ ಚೀಫ್ ಡಿಪಾರ್ಟ್ಮೆಂಟ್ ಆಫ್ ದ ಫೋರ್ಸ್ ಅಂತೇಳಿ ಮಾಡಿಕೊಂಡು ಇಡೀ ಒಂದು ಸೈನ್ಯವನ್ನು ತನ್ನ ಸುಪರ್ದಿಗೆ ಅಷ್ಟೇ ಅಲ್ಲ, ಇಡೀ ದೇಶದ ಸುಪರ್ದಿಗೆ ಅಲ್ಲಿ ಪ್ರಧಾನಿ, ಅಲ್ಲಿ ಅಧ್ಯಕ್ಷ ಎಲ್ಲ ಸೂಪರ್ ಅನ್ನುವಂಥ ಅಮೆಂಡ್